ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ರಾಶಿ ಚಕ್ರದ ಮೊದಲ ರಾಶಿಯಾಗಿದ್ದರಿಂದ ಇವರು ಹುಟ್ಟು ನಾಯಕರು. ಇವರ ಪ್ರಮುಖ ಗುಣಲಕ್ಷಣಗಳನ್ನ ನೋಡುವುದಾದರೆ ಧೈರ್ಯಶಾಲಿಗಳು. ಯಾವುದೇ ಸವಾಲು ಎದುರಾದರೂ ಹಿಂಜರಿಯದೆ ಮುನ್ನುಗ್ಗುವ ಸ್ವಭಾವ ಇವರದ್ದು. ಆತ್ಮವಿಶ್ವಾಸ. ಇವರ ತಮ್ಮ ಸಾಮರ್ಥ್ಯದ ಮೇಲೆ ಅಪಾರ ನಂಬಿಕೆ ಹೊಂದಿದ್ದಾರೆ ಮತ್ತು ಸ್ವತಂತ್ರವಾಗಿ ಬದುಕಲು ಬಯಸುತ್ತಾರೆ. ಸದಾ ಚಟುವಟಿಕೆಯಿಂದ ಇರುತ್ತಾರೆ. ಇವರಲ್ಲಿ ಶಕ್ತಿ ಕೂಡ ಹೆಚ್ಚಿರುವಂತದ್ದು. ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ನೇರವಾಗಿ ಹೇಳುತ್ತಾರೆ. ಇದರಿಂದ ಕೆಲವೊಮ್ಮೆ ಕಠೋರವಾಗಿ ಕಾಣಿಸಬಹುದು. ಇವರಿಗೆ ಬೇಗ ಕೋಪ ಬರುವಂತದ್ದು, ಆದರೆ ಅದು ಹೆಚ್ಚು ಹೊತ್ತು ಉಳಿಯುವುದಿಲ್ಲ. ಕ್ಷಮಿಸುವ ಗುಣವೂ ಕೂಡ ಇವರಲ್ಲಿದೆ. ಇಂದಿನ ದಿವಸ ಕೆಲಸದ ಸ್ಥಳದಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಸಿಗಲಿವೆ. ನಿಮ್ಮ ಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವಂತಹ ಸಾಧ್ಯತೆ ಇದೆ. ಹೊಸ ವ್ಯವಹಾರ ಅಥವಾ ಹೂಡಿಕೆಗೆ ಸಂಬಂಧಿಸಿದಂತೆ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ. ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ದಿನ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು, ಆದರೆ ಅನಗತ್ಯ ಖರ್ಚುಗಳ ಮೇಲೆ ಹಿಡಿತವಿರಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರು ಎಚ್ಚರಿಕೆಯಿಂದ ಇರುವುದು ಬಹಳ ಮುಖ್ಯ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯುವಂಥದ್ದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೆ ಅವು ಇಂದು ಬಗೆಹರಿಯುವಂಥದ್ದು. ಅವಿವಾಹಿತರಿಗೆ ಹಿರಿಯರ ಮೂಲಕ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸೂಚನೆ ಕೂಡ ಗೋಚರಿಸ್ತಾ ಇದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾಗಿದೆ. ಆದರೂ ಕೂಡ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಸುಸ್ತು ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವಿಸಬೇಕಾಗುತ್ತೆ. ಇನ್ನು ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆ 9 ಮತ್ತು 1. ಇಂದು ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಿ ಅಥವಾ ಹನುಮಾನ್ ಚಾಲೀಸ ಪಠಿಸುವುದರಿಂದ ಈ ದಿನವು ಇನ್ನಷ್ಟು ಶುಭಕರವಾಗಲಿದೆ. ವೃಷಭ ರಾಶಿಯವರ ರಾಶಿ ಚಕ್ರದ ಎರಡನೆಯ ರಾಶಿಯಾದಂತಹ ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರ. ಸ್ಥಿರತೆ ಮತ್ತು ತಾಳ್ಮೆ. ವೃಷಭ ರಾಶಿಯವರು ಬಹಳ ತಾಳ್ಮೆ ಉಳ್ಳವರು. ಯಾವುದೇ ಕೆಲಸವನ್ನ ಅವಸರದಿಂದ ಮಾಡದೆ ಯೋಚಿಸಿ ನಿಧಾನವಾಗಿ ಮಾಡುವುದು ಇವರ ಶೈಲಿ. ಕಷ್ಟಪಟ್ಟು ದುಡಿಯುವವರು. ಇವರು ಆಲಸಿಗಳಲ್ಲ. ಒಮ್ಮೆ ಗುರಿ ನಿರ್ಧರಿಸಿದರೆ ಅದನ್ನ ತಲುಪಲು ಎಷ್ಟೇ ಶ್ರಮ ಪಡಲು ಕೂಡ ಸಿದ್ಧರಾಗಿರುತ್ತಾರೆ. ಇವರ ನಂಬಿಕೆಗೆ ಅರ್ಹರು. ಸ್ನೇಹ ಪ್ರೀತಿಯಲ್ಲಿ ಒಮ್ಮೆ ಕೈ ಹಿಡಿದರೆ ಅದನ್ನ ಕೊನೆಯವರೆಗೂ ಉಳಿಸಿಕೊಳ್ಳುತ್ತಾರೆ. ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಸುಂದರವಾದ ವಸ್ತುಗಳು, ರುಚಿಕರವಾದ ಆಹಾರ ಮತ್ತು ಐಷಾರಾಮಿ ಜೀವನದ ಮೇಲೆ ಆಸಕ್ತಿ ಹೆಚ್ಚು. ಇವರು ಸ್ವಲ್ಪ ಹಠಮಾರಿಗಳು. ತಮಗೆ ಸರಿ ಅನಿಸಿದ್ದನ್ನ ಬದಲಾಯಿಸಿಕೊಳ್ಳುವುದು ಇವರಿಗೆ ಸುಲಭವಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಮೂಡಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಯಿಂದ ಲಾಭ ಬರುವಂತಹ ಸೂಚನೆ ಕೂಡ ತುಂಬಾ ಇದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಓದಿ. ಹಣಕಾಸಿನ ವ್ಯವಹಾರಗಳಲ್ಲಿ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಮನೆಯ ಅಲಂಕಾರಕ್ಕಾಗಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಸಂಜೆಯ ವೇಳೆಗೆ ಆಕಸ್ಮಿಕ ಧನ ಲಾಭವಾಗುವುದು. ಇನ್ನು ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಹಿರಿಯರ ಆರೋಗ್ಯದ ಕಡೆ ಗಮನವಿರಲಿ. ಸಂಗಾತಿಯ ಜೊತೆಗಿನ ಸಂಬಂಧ ಮಧುರವಾಗಿರುತ್ತದೆ ಮತ್ತು ಅವರ ಸಲಹೆಯು ನಿಮಗೆ ಇಂದು ಯಾವುದಾದರೂ ದೊಡ್ಡ ಸಮಸ್ಯೆಯಿಂದ ಪಾರು ಮಾಡಬಹುದು. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಕುತ್ತಿಗೆ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಶೀತ ಪದಾರ್ಥಗಳ ಸೇವನೆಯಿಂದ ದೂರವಿರಿ. ಇನ್ನು ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ಅದೃಷ್ಟದ ಸಂಖ್ಯೆ 2 ಮತ್ತು 7. ಇಂದು ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡುವುದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನ ಹಚ್ಚುವುದು ನಿಮ್ಮ ಆರ್ಥಿಕ ಪ್ರಗತಿಗೆ ಪೂರಕವಾಗಿರುತ್ತದೆ. ಮಿಥುನ ರಾಶಿಯವರು ರಾಶಿ ಚಕ್ರದ 3ನೇ ರಾಶಿಯಾದ ಮಿಥುನದ ಅಧಿಪತಿ ಬುಧ. ಬುಧನು ಬುದ್ಧಿವಂತಿಕೆ ಮತ್ತು ಸಂವಹನದ ಕಾರಕ. ಮಾತುಗಾರಿಕೆಯಲ್ಲಿ ಇವರು ನಿಪುಣರು. ಎಂತವರನ್ನು ತಮ್ಮ ಮಾತಿನ ಮೋಡಿಯಿಂದ ಸೆಳೆಯಬಲ್ಲರು. ಮಿಥುನ ಎಂದರೆ ಜೋಡಿ. ಇವರಲ್ಲಿ 2 ರೀತಿಯ ವ್ಯಕ್ತಿತ್ವವಿರುತ್ತದೆ. ಒಂದು ಕ್ಷಣ ಉತ್ಸಾಹವಾಗಿದ್ದರೆ ಇನ್ನೊಂದು ಕ್ಷಣ ಗಂಭೀರವಾಗಿರುತ್ತದೆ. ಹೊಸ ವಿಷಯಗಳನ್ನ ಕಲಿಯಲು ಇವರು ಸದಾ ಆತುರರಾಗಿರುತ್ತಾರೆ. ಬಹುಮುಖ ಪ್ರತಿಭೆ ಇವರ ವಿಶೇಷತೆ. ಇವರ ಏಕಾಂಗಿಯಾಗಿರಲು ಇಷ್ಟಪಡುವುದಿಲ್ಲ. ಸ್ನೇಹಿತರ ಗುಂಪಿನಲ್ಲಿ ಇರಲು ಮತ್ತು ಹೊಸಬರ ಭೇಟಿಯಾಗಲು ಇಷ್ಟಪಡುತ್ತಾರೆ. ಯಾವುದೇ ಪರಿಸ್ಥಿತಿಗೆ ತಕ್ಕಂತೆ ತಮ್ಮನ್ನ ತಾವು ಬದಲಾಯಿಸಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಇವರಿಗಿದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಹೆಚ್ಚಿರಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಇರುವಂತದ್ದು. ವ್ಯಾಪಾರಸ್ಥರಿಗೆ ಹೊಸ ಸಂಪರ್ಕಗಳಿಂದ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಇದೆ. ಬರಹಗಾರರು, ಶಿಕ್ಷಕರು ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಶುಭ ದಿನ.
ಹಣಕಾಸಿನ ವಿಚಾರದಲ್ಲಿ ಇಂದು ಮಧ್ಯಮ ಫಲಿತಾಂಶ ದೊರೆಯಲಿದೆ. ಆದಾಯದ ಹೊಸ ಮೂಲಗಳು ಗೋಚರಿಸಬಹುದು. ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಹಣ ಖರ್ಚು ಮಾಡುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಜಾಗ್ರತೆಯನ್ನ ನೋಡಿಕೊಳ್ಳಿ. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಿರಿ. ಕುಟುಂಬದಲ್ಲಿ ಹಬ್ಬದ ವಾತಾವರಣ, ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ಅಥವಾ ಸಣ್ಣ ಪ್ರವಾಸಕ್ಕೆ ಯೋಜನೆ ರೂಪಿಸಬಹುದು. ಪ್ರೀತಿಯಲ್ಲಿರುವವರಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಇಂದು ಸಕಾಲ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿದೆ, ಆದರೆ ಅತಿಯಾದ ಆಲೋಚನೆಗಳಿಂದ ಮಾನಸಿಕ ಒತ್ತಡ ಉಂಟಾಗಬಹುದು. ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಜಾಗೃತೆಯನ್ನು ವಹಿಸಿ. ಅದೃಷ್ಟದ ಬಣ್ಣ ಹಸಿರು. ಅದೃಷ್ಟದ ಸಂಖ್ಯೆ 5 ಮತ್ತು 3. ಈ ದಿನ ಗಣಪತಿಯನ್ನ ಆರಾಧಿಸಿದರೆ ಇಂದು ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವುದರಿಂದ ಕಾರ್ಯಸಿದ್ಧಿಯಾಗಲಿದೆ. ಹಸಿರು ಬಣ್ಣದ ಬೇಳೆ ಅಥವಾ ಬಟ್ಟೆಯನ್ನು ದಾನ ಮಾಡುವುದು ಆರ್ಥಿಕ ಅಭಿವೃದ್ಧಿಗೆ ಪೂರಕ. ಮಂತ್ರವಾಗಿ ಓಂ ಬುಧಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಿ. ರಾಶಿ ಕಟಕ ರಾಶಿಯವರು ರಾಶಿ ಚಕ್ರದ 4ನೇ ರಾಶಿಯಾದಂತಹ ಕಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರನು ಮನಸ್ಸಿಗೆ ಕಾರಕನಾಗಿರುವುದರಿಂದ ಇವರ ವ್ಯಕ್ತಿತ್ವವು ಯಾವ ರೀತಿ ಇದೆ ಎಂದು ನೋಡೋಣ. ಇವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಇತರರ ಭಾವನೆಗಳಿಗೆ ಹೆಚ್ಚಿನ ಗೌರವವನ್ನ ನೀಡುತ್ತಾರೆ. ಇವರಿಗೆ ತಮ್ಮ ಕುಟುಂಬ ಮತ್ತು ಮನೆ ಎಂದರೆ ಪ್ರಾಣ. ಪ್ರೀತಿ ಪಾತ್ರರ ರಕ್ಷಣೆಗಾಗಿ ಇವರು ಎಂತಹ ತ್ಯಾಗಕ್ಕೂ ಕೂಡ ಸಿದ್ಧರಾಗಿರುತ್ತಾರೆ. ಇವರಲ್ಲಿ ಸೃಜನಶೀಲತೆ ಹೆಚ್ಚು. ಕಲೆ, ಸಾಹಿತ್ಯ ಮತ್ತು ಸಂಗೀತದಲ್ಲಿ ಇವರಿಗೆ ವಿಶೇಷ ಆಸಕ್ತಿ ಇರುವಂತದ್ದು. ಹೊರನೋಟಕ್ಕೆ ಸ್ವಲ್ಪ ಕಠಿಣವಾಗಿ ಕಂಡರೂ ಒಳಗಿನಿಂದ ಅತ್ಯಂತ ಮೃದು ಮತ್ತು ಕರುಣಾಮಯಿಗಳಾಗಿರುತ್ತಾರೆ. ಚಂದ್ರನ ಚಲನೆಯಂತೆ ಇವರ ಮನಸ್ಥಿತಿ ಕೂಡ ಆಗಾಗ ಬದಲಾಗುತ್ತಿರುತ್ತದೆ. ಬೇಗನೆ ಬೇಸರ ಮಾಡಿಕೊಳ್ಳುವಂತಹ ಗುಣ ಇವರಲ್ಲಿದೆ. ವೃತ್ತಿ ಜೀವನದಲ್ಲಿ ಇಂದು ತಾಳ್ಮೆ ಅಗತ್ಯ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭವಾಗುವಂತಹ ಸೂಚನೆ ಇದೆ. ಹೊಸ ಯೋಜನೆಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸಿ. ಆರ್ಥಿಕವಾಗಿ ಇಂದು ಶುಭದಾಯಕವಾಗಿದೆ. ಧನ ಲಾಭದ ಯೋಗವಿದೆ. ಮನೆಯ ಶುಭ ಕಾರ್ಯಗಳಿಗಾಗಿ ಹಣ ಖರ್ಚಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಹಿರಿಯರ ಸಲಹೆಯನ್ನ ಪಡೆಯುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ದೊರೆಯುವಂಥದ್ದು. ಪ್ರೇಮಿಗಳಿಗೆ ಇಂದು ಮಧುರವಾದಂತಹ ದಿನವಾಗಿದ್ದು ಮನಸ್ಸಿನ ಮಾತುಗಳನ್ನ ಹಂಚಿಕೊಳ್ಳಲು ಸೂಕ್ತ ಸಮಯ. ಇನ್ನು ಮಾನಸಿಕ ಒತ್ತಡವು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು. ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆಯನ್ನ ನೀಡಿ. ಇನ್ನು ಅದೃಷ್ಟದ ಬಣ್ಣ ಬಿಳಿ. ಅದೃಷ್ಟದ ಸಂಖ್ಯೆ 2 ಮತ್ತು 7. ಇಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಸಿಂಹರಾಶಿ. ಸಿಂಹರಾಶಿಯವರಾದ ನೀವು ರಾಶಿ ಚಕ್ರದ 5ನೆಯ ರಾಶಿಯಾದಂತಹ ಸಿಂಹರಾಶಿಯ ಅಧಿಪತಿ ಸೂರ್ಯ. ಇವರು ರಾಜಗಾಂಭೀರ್ಯದ ವ್ಯಕ್ತಿತ್ವಕ್ಕೆ ಹೆಸರಾದವರು. ಇವರು ಎಲ್ಲಿಯೇ ಇದ್ದರೂ ಗುಂಪಿನಲ್ಲಿ ಎದ್ದು ಕಾಣುತ್ತಾರೆ. ನಾಯಕತ್ವ ವಹಿಸಿಕೊಳ್ಳುವುದು ಇವರಿಗೆ ಸಹಜವಾಗಿ ಒಲಿಯುವಂತಹ ಕಲೆ. ಇವರು ವಿಶಾಲ ಹೃದಯಗಳು. ಸಹಾಯ ಎಂದು ಬಂದವರಿಗೆ ಇಲ್ಲ ಎನ್ನದೇ ನೇರವಾಗುವಂತಹ ಗುಣ ಇವರದ್ದು. ಸಿಂಹರಾಶಿಯವರಿಗೆ ತಮ್ಮ ಗೌರವವನ್ನೇ ಎಲ್ಲಕ್ಕಿಂತ ಮಿಗಿಲು. ಯಾರಾದರೂ ಇವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅದನ್ನ ಸಹಿಸುವುದಿಲ್ಲ. ಇವರ ಕಲೆ, ಸಾಹಿತ್ಯ ಅಥವಾ ಸೃಜನಾತ್ಮಕ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರುತ್ತಾರೆ. ಪ್ರೀತಿ ಪಾತ್ರರನ್ನ ರಕ್ಷಿಸುವಂತಹ ವಿಷಯದಲ್ಲಿ ಇವರು ಸಿಂಹದಷ್ಟೇ ಪರಾಕ್ರಮಿಗಳು. ಇಂದು ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಬರುವಂತದ್ದು. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇಂದು ಶುಭ ದಿನ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರಲಿದೆ. ಆದರೆ ವಿಲಾಸಿ ಜೀವನಕ್ಕಾಗಿ ಅಥವಾ ಆಡಂಬರಕ್ಕಾಗಿ ಅತಿಯಾದ ಖರ್ಚು ಮಾಡುವ ಸಾಧ್ಯತೆ ಇದೆ. ಇದರ ಮೇಲೆ ನಿಯಂತ್ರಣವಿರಲಿ. ಇನ್ನು ಕುಟುಂಬದ ಹಿರಿಯರಿಂದ ಆರ್ಥಿಕ ಸಹಾಯ ದೊರೆಯಬಹುದು. ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಮಕ್ಕಳ ಸಾಧನೆಯಿಂದ ನಿಮಗೆ ಹೆಮ್ಮೆ ಎನಿಸಲಿದೆ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸುವುದು ಅಗತ್ಯ. ವಿಶೇಷವಾಗಿ ಕಣ್ಣು ಅಥವಾ ಬೆನ್ನು ನೋವಿನ ಸಮಸ್ಯೆ ಕಾಡಬಹುದು. ಕೆಲಸದ ನಡುವೆ ವಿಶ್ರಾಂತಿಗೆ ಆದಷ್ಟು ಆದ್ಯತೆಯನ್ನ ನೀಡಿ. ಇನ್ನು ಅದೃಷ್ಟದ ಬಣ್ಣ ಕೇಸರಿ ಅಥವಾ ಬಂಗಾರದ ಬಣ್ಣ. ಅದೃಷ್ಟದ ಸಂಖ್ಯೆ 1, 5 ಮತ್ತು 9. ಇಂದು ಸೂರ್ಯಾರಾಧನೆ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸುವುದು ನಿಮಗೆ ಅತ್ಯಂತ ಶುಭ ತರಲಿದೆ. ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವುದು. ಇಂದಿನ ದಿನ ಸುಗಮವಾಗಿ ಸಾಗಲು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ.
ಕನ್ಯಾ ರಾಶಿ. ಕನ್ಯಾ ರಾಶಿಯವರು ರಾಶಿ ಚಕ್ರದ 6ನೇ ರಾಶಿಯಾದಂತಹ ಕನ್ಯಾ ರಾಶಿಯ ಅಧಿಪತಿ ಬುಧ. ಇವರು ಬುದ್ಧಿವಂತಿಕೆ ಮತ್ತು ವಿಮರ್ಶಾತ್ಮಕ ಚಿಂತನೆಗೆ ಹೆಸರಾದವರು. ಇವರು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಅಚ್ಚುಕಟ್ಟಾಗಿ ಇರಬೇಕೆಂದು ಬಯಸುತ್ತಾರೆ. ಸಣ್ಣ ತಪ್ಪುಗಳನ್ನ ಇವರು ಸುಲಭವಾಗಿ ಪತ್ತೆ ಹಚ್ಚುತ್ತಾರೆ. ಬುಧನ ಪ್ರಭಾವದಿಂದಾಗಿ ಇವರು ಉತ್ತಮ ಸಂವಹನ ಕಲೆ ಮತ್ತು ವಿಶ್ಲೇಷಣಾತ್ಮಕವಾದಂತಹ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ. ಇತರರಿಗೆ ಸಹಾಯ ಮಾಡುವುದರಲ್ಲಿ ಇವರು ಸದಾ ಮುಂದು. ಪ್ರಾಯೋಗಿಕವಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಇವರು ಎತ್ತಿದ ಕೈ. ಇವರು ಯೋಜನೆಗಳನ್ನು ರೂಪಿಸುವುದು ಮತ್ತು ಶಿಸ್ತಿನಿಂದ ಬದುಕುವುದನ್ನು ಇಷ್ಟಪಡುತ್ತಾರೆ. ಇವರು ಅನಗತ್ಯವಾಗಿ ಮಾತನಾಡುವುದಿಲ್ಲ, ಆದರೆ ಮಾತನಾಡುವಾಗ ಬಹಳ ಅರ್ಥಗರ್ಭಿತವಾಗಿ ಅಳತೆ ಮಾಡಿ ಮಾತನಾಡುತ್ತಾರೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯದಕ್ಷತೆ ಹೆಚ್ಚಿರಲಿದೆ. ಬಾಕಿ ಉಳಿದಂತಹ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಪ್ರಗತಿ ಕಂಡುಬರಲಿದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಇಂದು ಜಾಗರೂಕತೆ ಬಹಳ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಸಾಧಾರಣ ಲಾಭ ಬರಬಹುದು. ಭವಿಷ್ಯದ ದೃಷ್ಟಿಯಿಂದ ಉಳಿತಾಯ ಯೋಜನೆಗಳಿಗೆ ಆದ್ಯತೆಯನ್ನ ನೀಡಿ. ಇಂದು ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಇನ್ನು ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ ಇರಲಿದ್ದು, ಆತ್ಮೀಯ ಸ್ನೇಹಿತರ ಭೇಟಿ ನಿಮ್ಮ ಮನಸ್ಸಿಗೆ ಮುದವನ್ನ ನೀಡಬಹುದು. ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೆ ಸಂಭಾಷಣೆಯ ಮೂಲಕ ಬಗೆಹರಿಸಿಕೊಳ್ಳಲು ಇದು ಸೂಕ್ತ ದಿನ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡ ಕಾಡಬಹುದು. ಹಸಿರು ತರಕಾರಿಗಳನ್ನ ಹೆಚ್ಚು ಸೇವಿಸಿ ಮತ್ತು ಸ್ವಲ್ಪ ಸಮಯ ಯೋಗ ಅಥವಾ ಧ್ಯಾನಕ್ಕೆ ಮೀಸಲಿಡಬೇಕಾಗುತ್ತೆ. ಇನ್ನು ಅದೃಷ್ಟದ ಬಣ್ಣ ಹಸಿರು. ಅದೃಷ್ಟದ ಸಂಖ್ಯೆ 5 ಮತ್ತು 3. ಇಂದು ಗಣಪತಿಯನ್ನ ಆರಾಧನೆ ಮಾಡುವುದರಿಂದ ನಿಮ್ಮ ಕಾರ್ಯಗಳಲ್ಲಿರುವಂತಹ ವಿಘ್ನಗಳು ನಿವಾರಣೆಯಾಗಲಿವೆ. ಹೆಸರು ಬೇಳೆಯನ್ನ ದಾನ ಮಾಡುವುದು ಅಥವಾ ಹಸುವಿಗೆ ಹಸಿರು ಹುಲ್ಲನ್ನ ನೀಡುವುದು ಅತ್ಯಂತ ಶುಭದಾಯಕ. ತುಲಾರಾಶಿ. ತುಲಾರಾಶಿಯವರು ರಾಶಿ ಚಕ್ರದ 7ನೆಯ ರಾಶಿಯಾದಂತಹ ತುಲಾರಾಶಿಯ ಅಧಿಪತಿ ಶುಕ್ರ. ಇವರ ವ್ಯಕ್ತಿತ್ವ ಪ್ರಮುಖ ಅಂಶಗಳನ್ನ ನೋಡುವುದಾದರೆ ಇವರ ರಾಶಿಯ ಚಿಹ್ನೆಯೇ ತಕ್ಕಡಿ ಆಗಿರುವುದರಿಂದ ಇವರು ಜೀವನದ ಪ್ರತಿಯೊಂದು ಹಂತದಲ್ಲೂ ಸಮತೋಲನವನ್ನ ಕಾಯ್ದುಕೊಳ್ಳಲು ಬಯಸುತ್ತಾರೆ. ಜಗಳ ಅಥವಾ ವಿವಾದಗಳಿಂದ ದೂರವಿರಲು ಇಷ್ಟಪಡುತ್ತಾರೆ. ಎಲ್ಲವನ್ನ ಮಾತುಕತೆಯ ಮೂಲಕ ಬಗೆಹರಿಸಲು ಪ್ರಯತ್ನಿಸುತ್ತಾರೆ. ಇವರು ಯಾವಾಗಲೂ ನ್ಯಾಯದ ಪರವಾಗಿ ಇರುತ್ತಾರೆ. ಯಾರಿಗಾದರೂ ಅನ್ಯಾಯವಾಗುತ್ತಿದ್ದರೆ ಅದನ್ನ ಸಹಿಸುವುದಿಲ್ಲ. ಶುಕ್ರನ ಪ್ರಭಾವದಿಂದಾಗಿ ಇವರು ಸೌಂದರ್ಯ ಪ್ರಜ್ಞೆಯನ್ನ ಹೊಂದಿರುತ್ತಾರೆ ಮತ್ತು ಆಕರ್ಷಕವಾಗಿ ಮಾತನಾಡುತ್ತಾರೆ. ಎಲ್ಲವನ್ನ ಅಳೆದು ತೂಗಿ ನೋಡುವುದರಿಂದ ಒಂದೇ ನಿರ್ಧಾರಕ್ಕೆ ಬರುವ ಬದಲು ಇವರು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತಾರೆ. ಇಂದು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವಿರುತ್ತದೆ. ತಂಡವಾಗಿ ಕೆಲಸ ಮಾಡುವುದರಿಂದ ದೊಡ್ಡ ಯಶಸ್ಸು ನಿಮ್ಮದಾಗಲಿದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆಯ ಲಾಭ ಬರಬಹುದು. ಬರಹಗಾರರು ಮತ್ತು ಕಲಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯುತ್ತಮ ದಿನ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಮನೆ ಅಲಂಕಾರಕ್ಕಾಗಿ ಹಣ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭ ನಿರೀಕ್ಷಿಸಬಹುದು, ಆದರೆ ಸಾಲವು ನೀಡುವ ಮುನ್ನ ಒಮ್ಮೆ ಯೋಚನೆಯನ್ನ ಮಾಡಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವಂತದ್ದು. ಸಂಗಾತಿಯೊಂದಿಗೆ ಪ್ರೇಮಪ್ರಾಯ ಕ್ಷಣಗಳನ್ನ ಕಳೆಯುವಿರಿ. ದೂರದ ಸಂಬಂಧಿಕರಿಂದ ಶುಭ ವಾರ್ತೆಯನ್ನ ಕೇಳುವಿರಿ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಆತಂಕ ದೂರವಾಗಲಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಬಗ್ಗೆ ಗಮನವಿರಲಿ. ವಿಶೇಷವಾಗಿ ಬೆನ್ನು ನೋವು ಅಥವಾ ಕಿಡ್ನಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ದರೆ ಎಚ್ಚರಿಕೆಯನ್ನು ವಹಿಸಿ. ಹೆಚ್ಚು ನೀರು ಕುಡಿಯುವುದು ಮತ್ತು ಯೋಗ ಮಾಡುವುದು ಇಂದಿನ ದಿನಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಇನ್ನು ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ. ಅದೃಷ್ಟದ ಸಂಖ್ಯೆ 6 ಮತ್ತು 2. 2026ರಲ್ಲಿ ಶನಿ ಮತ್ತು ಗುರುವಿನ ಸಂಚಾರವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನ ನೀಡಲಿದೆ. ಇಂದು ಮಹಾಲಕ್ಷ್ಮಿಯ ಆರಾಧನೆ ಮಾಡುವುದು ಅಥವಾ ದೀಪ ಹಚ್ಚುವುದು ನಿಮಗೆ ಹೆಚ್ಚಿನ ಪ್ರಗತಿಯನ್ನ ನೀಡುವಂತದ್ದು. ರಾಶಿ. ವೃಶ್ಚಿಕ ರಾಶಿಯವರು ರಾಶಿ ಚಕ್ರದ ಅತ್ಯಂತ ನಿಗೂಢ ಮತ್ತು ಶಕ್ತಿಯುತ ವ್ಯಕ್ತಿತ್ವದವರಾಗಿರುತ್ತಾರೆ. ಇವರ ಅಧಿಪತಿ ಮಂಗಳ. ಇವರು ಒಮ್ಮೆ ಗುರಿ ನಿರ್ಧರಿಸಿದರೆ ಎಷ್ಟೇ ಅಡೆತಡೆಗಳು ಕೂಡ ಬಂದರೂ ಅದನ್ನ ಸಾಧಿಸಿಯೇ ತೀರುತ್ತಾರೆ. ಇವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುವುದು ಬಹಳ ಕಷ್ಟ. ಇವರು ತಮ್ಮ ರಹಸ್ಯಗಳನ್ನ ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ ಯಾವುದೇ ಕಾರಣಕ್ಕೂ. ಇವರ ಗ್ರಹಿಕೆ ಅದ್ಭುತವಾಗಿರುತ್ತದೆ. ಸುಳ್ಳನ್ನ ಪತ್ತೆ ಹಚ್ಚುವರಲ್ಲಿ ಇವರು ಎತ್ತಿದ ಕೈ. ಒಮ್ಮೆ ಇವರ ಸ್ನೇಹ ಅಥವಾ ಪ್ರೀತಿ ಗಳಿಸಿದರೆ ಇವರು ಕೊನೆಯವರೆಗೂ ನಿಷ್ಠೆಯಿಂದ ಇರುತ್ತಾರೆ. ಮೇಲೋಟಕ್ಕೆ ಕಠಿಣವಾಗಿ ಕಂಡರೂ ಇವರ ಒಳಗೆ ಅತೀವ ಭಾವಜೀವಗಳು. ಇಂದು ಕೆಲಸದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮನ್ನಣೆ ಸಿಗುವಂಥದ್ದು. ಬಾಕಿ ಉಳಿದಂತಹ ಕೆಲಸಗಳನ್ನ ಯಶಸ್ವಿಯಾಗಿ ಮುಂದುವರಿಸುವಿರಿ.
ವ್ಯಾಪಾರಸ್ಥರಿಗೆ ಹೂಡಿಕೆಗಳಿಂದ ಲಾಭವಾಗುವಂತಹ ಸೂಚನೆ ಇದೆ. ಆದರೆ ಪಾಲುದಾರರೊಂದಿಗೆ ಮಾತುಕತೆ ನಡೆಸುವಾಗ ಸಮಯವಿರಲಿ. ಹಣಕಾಸಿನ ವಿಚಾರದಲ್ಲಿ ಇಂದು ಮಿಶ್ರ ಫಲವಾಗಿದೆ. ಆಕಸ್ಮಿಕವಾಗಿ ಹಣ ಬರಬಹುದು, ಆದರೆ ಅಷ್ಟೇ ವೇಗವಾಗಿ ಖರ್ಚಾಗುವಂತಹ ಸಾಧ್ಯತೆ ಇದೆ. ಹಳೆಯ ಸಾಲಗಳನ್ನ ತೀರಿಸಲು ಇದು ಸಕಾಲ. ಇನ್ನು ಕುಟುಂಬದಲ್ಲಿ ಶಾಂತಿ ಇರಲಿದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ಭಿನ್ನಾಭಿಪ್ರಾಯ ಬರಬಹುದು. ವಾದ ಮಾಡದೆ ಮೌನವಾಗಿರುವುದು ಬಹಳ ಮುಖ್ಯ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ನೀರಿನಿಂದ ಬರುವಂತಹ ಸೋಂಕುಗಳ ಬಗ್ಗೆ ಎಚ್ಚರವಿರಲಿ. ಸರಿಯಾದ ವಿಶ್ರಾಂತಿ ಅಗತ್ಯ. ಇನ್ನು ಅದೃಷ್ಟದ ಬಣ್ಣ ಗಾಢ ಕೆಂಪು ಅಥವಾ ಮರೂನ್ ಕಲರ್ ಅನ್ನ ಬಳಸಬೇಕಾಗತ್ತೆ. ಇನ್ನು ಅದೃಷ್ಟದ ಸಂಖ್ಯೆಯಾಗಿ 3 ಮತ್ತು 9. ಈ ದಿನ ಪರಿಹಾರವಾಗಿ ಶಿವನ ಆರಾಧನೆಯನ್ನ ಮಾಡಬೇಕು. ಇಂದು ಶಿವನಿಗೆ ಅಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದು ಮಾನಸಿಕ ಶಾಂತಿಯನ್ನ ನೀಡುತ್ತದೆ. ಮತ್ತು ಗುರುವಿನ ಸ್ಮರಣೆಯನ್ನ ಮಾಡಬೇಕು. ಮತ್ತು ನಿಮ್ಮಲ್ಲಿರುವಂತಹ ದ್ವೇಷ ಅಥವಾ ಸೇಡಿನ ಮನೋಭಾವವನ್ನ ಬಿಟ್ಟು ಬಿಡುವುದು ನಿಮ್ಮ ಮಾನಸಿಕ ಬೆಳವಣಿಗೆ ಶಕ್ತಿಯನ್ನ ನೀಡುವಂತದ್ದು. ಧನುರಾಶಿಯ ಅಧಿಪತಿಯಾದಂತಹ ಗುರು ಈ ರಾಶಿಯವರು ಜ್ಞಾನ ಮತ್ತು ಗುರಿಯ ಸಂಕೇತ. ಇವರ ಮುಖ್ಯ ಗುಣಲಕ್ಷಣಗಳನ್ನ ನೋಡುವುದಾದರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಧನಾತ್ಮಕವಾಗಿ ಯೋಚಿಸುವ ಗುಣ ಇವರದ್ದು. ಇವರು ಯಾರ ಕೆಳಗೂ ಕಟ್ಟು ಬಿದ್ದು ಇರಲು ಇಷ್ಟಪಡುವುದಿಲ್ಲ. ಮುಕ್ತವಾಗಿ ಬದುಕಲು ಪ್ರಯತ್ನಿಸುತ್ತಾರೆ. ಹೊಸ ಸ್ಥಳಗಳನ್ನ ನೋಡುವುದು ಮತ್ತು ವಿಭಿನ್ನ ಸಂಸ್ಕೃತಿಗಳ ಬಗ್ಗೆ ತಿಳಿಯುವುದು ಇವರಿಗೆ ತುಂಬಾ ಇಷ್ಟವಾಗಿರುತ್ತೆ. ಇವರು ಸತ್ಯವನ್ನೇ ಮಾತನಾಡುತ್ತಾರೆ, ಆದರೆ ಈ ನೇರ ಮಾತು ಕೆಲವೊಮ್ಮೆ ಇತರರಿಗೆ ಕಠೋರವಾಗಿ ಅನಿಸಬಹುದು. ಇವರ ಜ್ಞಾನದಾಹಿಗಳು. ಜೀವನದ ದರ್ಶನ ಅಥವಾ ಆಧ್ಯಾತ್ಮಿಕದ ಕಡೆಗೆ ಇವರಿಗೆ ಒಲವು ಹೆಚ್ಚು. ಇಂದು ಕೆಲಸದಲ್ಲಿ ನಿಮ್ಮ ಕ್ರಿಯಾಶೀಲತೆ ಹೆಚ್ಚಿರುತ್ತದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಬೆಂಬಲ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದಾಗಿ ಲಾಭವಾಗುವಂತಹ ಸಾಧ್ಯತೆ ಇದೆ. ಹೊಸ ಯೋಜನೆಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯ. ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಅದೃಷ್ಟವಿದೆ. ಬಾಕಿ ಉಳಿದಂತಹ ಹಣ ಕೈ ಸೇರಬಹುದು. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ನುರಿತವರ ಸಲಹೆಯನ್ನ ಪಡೆದು ಮುಂದುವರಿಯಿರಿ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಮಕ್ಕಳ ಕಡೆಯಿಂದ ಶುಭ ಸಮಾಚಾರವನ್ನ ಕೇಳುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸವಾದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ದೈಹಿಕ ವ್ಯಾಯಾಮಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಅದೃಷ್ಟದ ಬಣ್ಣ ಹಳದಿ. ಅದೃಷ್ಟದ ಸಂಖ್ಯೆ 3 ಮತ್ತು 7. ಇಂದು ಗುರು ದತ್ತಾತ್ರೇಯ ಸ್ಮರಣೆಯನ್ನ ಮಾಡುವುದು ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಿಸುವುದು ನಿಮಗೆ ವಿಶೇಷ ಫಲವನ್ನ ನೀಡಲಿದೆ. ಮಕರ ರಾಶಿಯ ಅಧಿಪತಿಯಾದಂತಹ ಶನಿ ದೇವ ರಾಶಿ ಚಕ್ರದ 10ನೆಯ ರಾಶಿಯಾದಂತಹ ಇವರು ಅತ್ಯಂತ ಪ್ರಬುದ್ಧರು. ಇವರು ಸಮಯಕ್ಕೆ ಹೆಚ್ಚಿನ ಬೆಲೆಯನ್ನ ನೀಡುತ್ತಾರೆ ಮತ್ತು ಜೀವನದಲ್ಲಿ ಒಂದು ನಿರ್ದಿಷ್ಟ ಚೌಕಟ್ಟನ್ನ ಇಟ್ಟುಕೊಂಡಿರುತ್ತಾರೆ. ಇವರು ಜೀವನದಲ್ಲಿ ದೊಡ್ಡ ಗುರಿಗಳನ್ನ ಹೊಂದಿರುತ್ತಾರೆ ಮತ್ತು ಅದನ್ನ ಸಾಧಿಸಲು ಎಷ್ಟೇ ಕಷ್ಟವಾದರೂ ಕೂಡ ಶ್ರಮಿಸುವಂತಹವರು. ಹಿರಿಯರ ಮಾತಿಗೆ ಗೌರವ ನೀಡುವುದು ಮತ್ತು ಸಂಪ್ರದಾಯಗಳನ್ನ ಪಾಲಿಸುವುದು ಇವರಲ್ಲಿ ಕಂಡುಬರುತ್ತದೆ. ಯಾವುದೇ ಫಲಿತಾಂಶಕ್ಕಾಗಿ ಆತುರ ಪಡದೆ ತಾಳ್ಮೆಯಿಂದ ಕಾಯುವಂತಹ ಅದ್ಭುತ ಗುಣ ಇವರದ್ದು. ಇವರ ಭಾವನೆಗಳಿಗಿಂತ ಹೆಚ್ಚಾಗಿ ವಾಸ್ತವ ಮತ್ತು ತರ್ಕಕ್ಕೆ ಹೆಚ್ಚಿನ ಒತ್ತನ್ನ ನೀಡುವಂತದ್ದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗಬಹುದು, ಆದರೆ ಅಂತಿಮವಾಗಿ ಯಶಸ್ಸು ನಿಮ್ಮದಾಗಲಿದೆ. ವ್ಯಾಪಾರಿಗಳಿಗೆ ಹಳೆಯ ಹೂಡಿಕೆಗಳಿಂದ ಲಾಭವಾಗುವಂತಹ ಸಂಭವವಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವಾಗ ಜಾಗರೂಕರಾಗಿರಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಮಿಶ್ರ ಫಲವಿದ್ದರೂ ಕೂಡ ಆದಾಯದ ಹೊಸ ಮೂಲಗಳು ಗೋಚರಿಸಬಹುದು. ಭೂಮಿ ಅಥವಾ ಸ್ಥಿರಾಸ್ತಿಯಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ. ಹಠಾತ್ ಖರ್ಚುಗಳು ಎದುರಾಗಬಹುದು, ಆದ್ದರಿಂದ ಹಣದ ನಿರ್ವಹಣೆಯಲ್ಲಿ ಜಾಣ್ಮೆ ಇರಲಿ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಸಂಗಾತಿಯೊಂದಿಗೆ ಸಮಾಲೋಚನೆ ನಡೆಸದೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ನಿಮ್ಮ ಗಂಭೀರ ಸ್ವಭಾವವು ಮನೆಯವರಿಗೆ ಸ್ವಲ್ಪ ಬೇಸರವನ್ನ ತರಿಸಬಹುದು, ಆದ್ದರಿಂದ ಇಂದು ಸ್ವಲ್ಪ ಲವಲವಿಕೆಯಿಂದ ಇರಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇನ್ನು ಮೂಳೆ ಅಥವಾ ಕೀಲು ನೋವಿನಂತಹ ಸಮಸ್ಯೆ ಇರುವವರು ಇಂದು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ವಾಕಿಂಗ್ ಮಾಡುವುದರಿಂದ ನಿಮಗೆ ಪ್ರಯೋಜನಕಾರಿಯಾಗುವಂತದ್ದು. ಇನ್ನು ಅದೃಷ್ಟದ ಬಣ್ಣ ನೀಲಿ ಮತ್ತು ಕಂಪು ಬಣ್ಣ. ಇನ್ನು ಅದೃಷ್ಟದ ಸಂಖ್ಯೆ 8 ಮತ್ತು 4. ಇಂದು ಶನಿ ಸ್ತೋತ್ರವನ್ನ ಪಠಿಸಬೇಕಾಗುತ್ತೆ. ಇಂದು ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯನ್ನ ದೀಪವನ್ನ ಹಚ್ಚಬೇಕಾಗುತ್ತೆ ಮತ್ತು ಬಡವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಆಹಾರ ದಾನ ಮಾಡುವುದು ನಿಮಗೆ ಮಾನಸಿಕ ಶಾಂತಿಯನ್ನ ನೀಡುತ್ತದೆ. ಇಂದು ನೀಲಿ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು.
ಕುಂಭರಾಶಿ. ಕುಂಭರಾಶಿಯವರು ರಾಶಿ ಚಕ್ರದ 11ನೆಯ ರಾಶಿಯಾದಂತಹ ಕುಂಭ ರಾಶಿಯ ಅಧಿಪತಿ ಶನಿದೇವ. ಇವರು ವಿಭಿನ್ನ ಆಲೋಚನೆಗಳಿಗೆ ಹೆಸರಾದವರು. ಇವರು ಪ್ರತಿಯೊಂದು ವಿಷಯವನ್ನ ವೈಜ್ಞಾನಿಕವಾಗಿ ಅಥವಾ ತಾರ್ಕಿಕವಾಗಿ ವಿಶ್ಲೇಷಿಸುತ್ತಾರೆ. ಬುದ್ಧಿವಂತರು ಮತ್ತು ತಾರ್ಕಿಕರು ಎಂದೇ ಹೇಳಬಹುದು. ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನ ಮಾಡಬೇಕು ಎಂಬ ಹಂಬಲ ಇವರಲ್ಲಿ ಸದಾ ಇರುತ್ತದೆ. ಇವರು ಯಾರ ಅಧೀನದಲ್ಲಿ ಇರಲು ಇಷ್ಟಪಡುವುದಿಲ್ಲ. ತಮ್ಮದೇ ಆದ ದಾರಿಯಲ್ಲಿ ನಡೆಯಲು ಬಯಸುತ್ತಾರೆ. ಇವರ ಆಲೋಚನೆಗಳಿಗೆ ಕ್ಷಣ ಕ್ಷಣಕ್ಕೂ ಬದಲಾಗಬಹುದು. ಇವರನ್ನ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಒಮ್ಮೆ ಒಬ್ಬರನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡರೆ ಅಥವಾ ಪ್ರೀತಿಸಿದರೆ ಅವರಿಗೆ ಬಹಳ ನಿಷ್ಠೆಯಿಂದ ಇರುವಂತವರು. ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು, ಸವಾಲುಗಳು ಎದುರಾಗಬಹುದು. ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಅವುಗಳನ್ನ ಸುಲಭವಾಗಿ ನಿಭಾಯಿಸುವಿರಿ. ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದವನ್ನ ಮಾಡಬೇಡಿ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಹಳೆಯ ಸಾಲಗಳನ್ನ ತೀರಿಸಲು ಇದು ಸೂಕ್ತ ಸಮಯ. ಮೋಜು ಮಸ್ತಿಗೆ ಹಣ ಬೇಯಿಸುವ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಎಚ್ಚರವಿರಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ದೂರದ ಸಂಬಂಧಿಗಳಿಂದ ಶುಭ ವಾರ್ತೆಯನ್ನ ಕೇಳುವಿರಿ. ಸಂಜೆ ಸ್ನೇಹಿತರೊಂದಿಗೆ ಕಾಲ ಕಳೆಯಲು ಅವಕಾಶ ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ಕಡೆ ಗಮನವನ್ನು ಹರಿಸುವುದು ಮುಖ್ಯ. ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸಬೇಕಾಗುತ್ತೆ. ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯವನ್ನ ಧ್ಯಾನಕ್ಕೆ ಮೀಸಲಿಡಬೇಕಾಗುತ್ತೆ. ಇನ್ನು ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಅದೃಷ್ಟದ ಸಂಖ್ಯೆ 4 ಮತ್ತು 8. ಇಂದು ಶನಿ ದೇವರಿಗೆ ಅಥವಾ ಆಂಜನೇಯನಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ಸಂಕಷ್ಟಗಳು ದೂರವಾಗುತ್ತವೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೈಲಾದ ಸಹಾಯವನ್ನ ಮಾಡುವುದರಲ್ಲಿ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನ ನೋಡ್ತೀರಾ. ಆರೋಗ್ಯದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ತೀರಾ. ಇಂದಿನ ದಿವಸ ಮೀನರಾಶಿ. ರಾಶಿ ಚಕ್ರದ ಕೊನೆಯ ರಾಶಿಯಾದಂತಹ ಮೀನ ರಾಶಿಯವರು ಬಹಳ ಸೂಕ್ಷ್ಮ ಮನಸ್ಸಿನವರು. ಇವರ ಮುಖ್ಯ ಗುಣಲಕ್ಷಣಗಳನ್ನ ನೋಡುವುದಾದರೆ ಭಾವಜೀವಿಗಳು. ಇವರು ಇತರರ ನೋವಿಗೆ ಬೇಗ ಸ್ಪಂದಿಸುತ್ತಾರೆ. ಕರುಣೆ ಮತ್ತು ದಯೆ ಇವರ ಜನ್ಮಜಾತ ಗುಣಗಳಾಗಿವೆ. ಇವರು ಸದಾ ಕನಸು ಲೋಕದಲ್ಲಿ ತೇಲಿರುತ್ತಾರೆ. ಕಲೆ, ಸಂಗೀತ ಮತ್ತು ಸಾಹಿತ್ಯದಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇರುವಂತದ್ದು. ಜಗಳ ಅಥವಾ ಗದ್ದಲದ ವಾತಾವರಣದಿಂದ ದೂರವಿರಲು ಬಯಸುತ್ತಾರೆ. ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಹೋಗುವುದು ಇವರ ಸ್ವಭಾವ. ಇವರಿಗೆ ದೇವರಲ್ಲಿ ಭಕ್ತಿ ಮತ್ತು ಆಧ್ಯಾತ್ಮದ ಬಗ್ಗೆ ಆಳವಾದಂತಹ ನಂಬಿಕೆ ಇರುತ್ತದೆ. ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಆದರೆ ಇದೇ ಗುಣದಿಂದ ಕೆಲವೊಮ್ಮೆ ಮೋಸ ಹೋಗುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆಗೆ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳ ಸಹಕಾರದಿಂದ ಬಾಕಿ ಉಳಿದಂತಹ ಕೆಲಸಗಳು ಪೂರ್ಣಗೊಳ್ಳಲಿವೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ. ಹೊಸ ಮೂಲಗಳಿಂದ ಆದಾಯ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಉತ್ತಮ. ಅನಿರೀಕ್ಷಿತವಾಗಿ ಧನ ಲಾಭವಾಗುವಂತಹ ಯೋಗವಿದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇದ್ದೇ ಇರುತ್ತದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ಸಂಗಾತಿಯೊಂದಿಗೆ ಪ್ರೇಮಮಯ ಕ್ಷಣಗಳನ್ನ ಕಳೆಯುವಿರಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸುವುದು ಅಗತ್ಯ. ಕಣ್ಣಿನ ಸಮಸ್ಯೆ ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಮಾನಸಿಕ ಶಾಂತಿಗೆ ಸಹಕಾರಿಯಾಗುವಂತದ್ದು. ಇನ್ನು ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಅದೃಷ್ಟದ ಸಂಖ್ಯೆ 3 ಮತ್ತು 7. ಇಂದು ಪರಿಹಾರವಾಗಿ ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು ಅಥವಾ ಗುರು ಹಿರಿಯರಿಗೆ ನಮಸ್ಕರಿಸುವುದು ನಿಮಗೆ ಹೆಚ್ಚಿನ ಶುಭ ಫಲಗಳನ್ನ ನೀಡುತ್ತದೆ. ಧನ್ಯವಾದಗಳು.